ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ನಾಯಕರ ಸುಳ್ಳು ಆಪಾದನೆ ಮತ್ತು ಬಿಜೆಪಿ ನಾಯಕರ ನಡೆ ಖಂಡಿಸಿ ಮೈಸೂರಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಅಖಿಲ ಭಾರತ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಹಳೆ ಕೋರ್ಟ್ ಮುಂಭಾಗ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಈ ವೇಳೆ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮತ್ತು ಐಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಉದ್ಯೋಗಕ್ಕೂ ಅವ್ರು ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಆದರೆ ಹಿಂದೆ BJP ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಭಾಳ ಸಾಕಷ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅದಾದ ನಂತರ DK ಶಿವಕುಮಾರ್ ಅವರು ಬಿಟ್ಟರೆ ಇವರು BJP ಕೇಂದ್ರ ಸರ್ಕಾರ ಆಗ್ಬೋದು, ಹಿಂದೆ ಇದ್ದಂಥ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದಂಥ ಮಹಾನ್ ಯುವ ನಾಯಕ. ಆದರೆ ಬಿಟ್ಕಾಯಿನ್ ಆಗ್ಬೋದು, PSI ಹಗರಣ ಆಗ್ಬೋದು, ಅನೇಕ ಹಗರಣವನ್ನು ಈಚೆಗೆ ತಂದಂಥ ಪ್ರಿಯಾಂಕ್ ಖರ್ಗೆ ಅವರು ಸಕ್ರಿಯ ಒಬ್ಬ ಯುವ ನಾಯಕ, ಬದ್ಧತೆ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ. ಇವತ್ತು ರಾಜ್ಯದ ಉದ್ಯೋಗಕ್ಕೂ ತನ್ನ ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಆದರೆ BJPಯವರು 3 ಬೈ ಎಲೆಕ್ಷನಲ್ಲಿ ಸೋತಿ ಹತಾಶೆಯಿಂದ ಮಾನ್ಯ BJPಯವರು ಕಾರಣ ಏನಪ್ಪ ಅಂದರೆ ಸೋತಿ ನೆಲ ಕಚ್ಚಿಬಿಟ್ಟಿದ್ದಾರೆ. BJPಯವರು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಆಗ್ಬೋದು, ಈಗ ಮೊನ್ನೆ ವಿರೋಧ ಪಕ್ಷ ಪರಿಷತ್ನ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಆಗ್ಬೋದು, ಮತ್ತು ಇನ್ನೂ ಅನೇಕ ಜನ ಅವ್ರು ಏನು ಮಾಡಿದ್ದಾರೆ, ಈಗ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಬ್ಬ ಕೇಂದ್ರದ ಗೃಹ ಮಂತ್ರಿ, ಒಬ್ಬ ಅಮಿತ್ ಶಾ, ಒಬ್ಬ 420 ಅವ್ನು ರಾಜ್ಯಸಭೆಯಲ್ಲಿ ಹೇಳ್ತಾನೆ, ನೀವು ಇವತ್ತೊಂದು ಪ್ಯಾಷನ್ ಆಗಿಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತೀರಿ, ಅದ್ರ ಬದಲು ನೀವು ಏನಾದರೂ ದೇವ್ರನ್ನ ನೆನಪು ಮಾಡಿದರೆ ಇವತ್ತು ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಒಬ್ಬ ಕೇಂದ್ರದ ಒಬ್ಬ 420 ಒಬ್ಬ ರೌಡಿ ಸೀಟರ್ ಆದಂಥ ಅಮಿತ್ ಶಾ ಹೇಳ್ತಾನೆ. ಅದನ್ನು ಮುಚ್ಚಕ್ಕೆ ಏನು ಮಾಡಿದ್ರು, ಮೊನ್ನೆ CT ರವಿದು ಪ್ರಕರಣ ತಂದು ಈಚೆಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಕೊಟ್ಟರು. ಇವಾಗ ಅದ್ರ ವಿರುದ್ಧ ಇಡೀ ಭಾರತ ದೇಶದ ಉದ್ದಗಲಕ್ಕೆ ಮತ್ತು ಕರ್ನಾಟಕದ ಉದ್ದಗಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು BJP ವಿರುದ್ಧ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಮುಚ್ಚಕ್ಕೋಸ್ಕರ ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅದು ಯಾರೋ ಪಾಪ ಸಚಿನ್ ಪಾಂಚಾಳ್ ಅನ್ನೋರು ಇವತ್ತು ಬೀದರ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪಾಪ ಅವರ ಕುಟುಂಬಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೋರ್ತೇವೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಲೆಟರ್ ಬರೆದು ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದು ಅದನ್ನ ತನಿಖೆ ಮಾಡಿಸಿ CODಗೆ ವಹಿಸಿದೆ ಇವತ್ತು ನಮ್ಮ ಸರ್ಕಾರ. ಆದರೆ ಉದ್ದೇಶಪೂರ್ವಕವಾಗಿ ತನ್ನ BJPಯನ್ನು ಅನೇಕ ಭ್ರಷ್ಟತನವನ್ನು, ದಲಿತ ವಿರೋಧಿತನವನ್ನು ಮುಚ್ಚಕ್ಕೋಸ್ಕರ BJPಯನ್ನು ನಾವು ಜೀವಂತ ಇದ್ದೀವಿ ಅಂತ ತಾವು ವ್ಯಕ್ತಪಡಿಸೋಕ್ಕೆ ಇವತ್ತು ಅಮಿತ್ ಶಾ ಆಗ್ಬೋದು, ರಾಜ್ಯದಲ್ಲಾಗ್ಬೋದು BJPನ ಇವತ್ತು ನಾವೇನೋ ಸಂಘಟನೆ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ದಲಿತರ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ಒಂದು ದಲಿತರಿಗೆ ದೇವರು, ಎಲ್ಲ ವರ್ಗಕ್ಕೂ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ. ಅಂಥ ನಾಯಕನ ಬಗ್ಗೆ ಆಗ್ಬೋದು, ಇವತ್ತು ಒಬ್ಬ ನಿಷ್ಠೂರವಾದ ರಾಜಕಾರಣಿ, ಬದ್ಧತೆ ಇರುವಂಥ ರಾಜಕಾರಣಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಯಡಿಯೂರಪ್ಪನವ್ರ ಜೊತೆ ಮುಖ್ಯಮಂತ್ರಿ ಆಗಿದ್ದರು, ಗೃಹ ಮಂತ್ರಿ ಇದ್ದರು ಅಶೋಕ್ ಅವರು, ಮತ್ತು ಛಲವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷ ನಾಯಕರಿದ್ದಾರೆ, ಮತ್ತು ಅಶೋಕ್ ಇದ್ದಾರೆ. ಅವ್ರ ಜೊತೆ ಯಾವನೋ ಒಬ್ಬ ರೌಡಿ ಇರ್ತಾನೆ, ಅವ್ನಿಗೆ ಹೋಗಿ BJPಯವ್ರ ಜೊತೆ ಅನೇಕ ಜನ ಸ್ಟೇಜ್ ಹಚ್ಕೊಂಡಿದ್ದಾರೆ, ಫೋಟೋನ ಹೊಡೆಸ್ಕೊಳ್ತಾರೆ. ಫೋಟೋ ಹೊಡೆಸ್ಕೊಂಡ ತಕ್ಷಣ ಯಡಿಯೂರಪ್ಪ ಕೊಲೆ ಮಾಡಿದ್ದಾರೆ ಅನ್ನೋಕ್ಕಾಗತ್ತಾ? ವಿಜೇಂದ್ರ ಕೊಲೆ ಮಾಡೋಕ್ಕಾಗಿದ್ದಾನೆ ಅಂತಾರೆ ಅನ್ನೋಕ್ಕಾಗತ್ತಾ? ಒಬ್ಬ 420 ನಾರಾಯಣ ಸ್ವಾಮಿ ಕೊಲೆ ಮಾಡೋಕ್ಕಾಗಿದ್ದಾರೆ ಅಂತ ಅನ್ನೋಕ್ಕಾಗತ್ತಾ? ಯಾರೋ ಅಭಿಮಾನಿಗಳು, ಯಾರೋ ರೋಡಲ್ಲಿ ನಿಂತಿರೋ ಒಬ್ಬ ರೌಡಿ ಜೊತೆಲಿದ್ದು ಫೋಟೋ ಸೆಲ್ಫಿ ಅಂದ ತಕ್ಷಣ ಸೆಲ್ಫಿ ಅಂದ ತಕ್ಷಣ ನಿಂತ್ಕೊಳ್ಳೇಬೇಕು. ಫೋಟೋ ಹೊಡೆಸ್ಕೊಳ್ಳಲ್ಲ ಅಂದರೆ ಅದು ಮಾಹಿತಿ, ಅದುವೇ ಮಾನವ ಹಕ್ಕು ಆಯೋಗಕ್ಕೆ ಕೊಡ್ತಾರೆ, ಅದು ವಿರೋಧ ಆಗ್ತದೆ ಅಂತ ಒಬ್ಬ BJPಗರು ಉದ್ದೇಶಪೂರ್ವಕವಾಗಿ ಇದನ್ನ ಬೇಕು ಅಂತಲೇ ಹೇಳಿ ಇವತ್ತು
ಪ್ರಿಯಾಂಕ್ ಖರ್ಗೆ ಒಬ್ಬ ಯಶಸ್ವಿ ನಾಯಕನ ಸಹಿಸಕ್ಕಾಗದೇನೆ ಇವತ್ತು ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿಗೆ ಕಪ್ಪು ಮಸಿಯನ್ನು ಬೆಳಕೊಟ್ಟಿದ್ದಾರೆ. ಅದ್ರ ವಿರುದ್ಧ ನಾವು ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ನಮ್ಮ ದಲಿತ ಸಂಘಟನೆಗಳಾಗ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗ್ಬೋದು, ನಾವು ಹೋರಾಟವನ್ನು ಮಾಡಿ ಇವತ್ತು ಅವ್ರ ಮನುವಾದಿಗಳಿಗೆ, ಕೋಮುವಾದಿಗಳಿಗೆ, ಜಾತಿಯನ್ನು ಎತ್ತುಕಟ್ಟಿ ಜಾತಿಯಲ್ಲಿ ವಿಷ ಬೀಜುವಂಥ BJPಗರಿಗೆ ತಕ್ಕ ಶಾಸ್ತ್ರವನ್ನು ನಾವು ದಲಿತ ಸಂಘಟನೆ ಮುಖಂಡರುಗಳಾಗ್ಬೋದು, ಕಾಂಗ್ರೆಸ್ ಮುಖಂಡರುಗಳಾಗ್ಬೋದು ತಕ್ಕ ಪಾಠವನ್ನು ಕಲಿಸ್ತೇವೆ. ಮತ್ತು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ. ಈ ನಾರಾಯಣ ಸ್ವಾಮಿ ನಾನು ದಲಿತ ಅಂತ ಹೇಳ್ತಾನೆ ಒಬ್ಬ 420. ಯಾಕೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಧ್ವನಿ ಎತ್ತಲಿಲ್ಲ? ಎಲ್ಲೋಗಿದ್ದ ನಾರಾಯಣ ಸ್ವಾಮಿ? ನೀನು ಸಮರ್ಸ್ಕೊಂಡಲ್ಲ, ನೀನು ಒಬ್ಬ ನೀ ಮಾನವನ. ನೀನು ಇವತ್ತು ಜುಬ್ಬ ಹಾಕಿದೆಯೇ, ಸಾಲ ಹಾಕಿದೆಯೇ, ಪ್ಯಾಂಟ್ ಹಾಕಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಭಿಕ್ಸಿಂದ. ಆದರೆ ನೀನು ಅದನ್ನು ಒಬ್ಬ ಅಮಿತ್ ಶಾನ, ಒಬ್ಬ ಗುಂಡಾನ, ಒಬ್ಬ ರೌಡಿನ ನೀನು ಸಮರ್ಥನೆ ಮಾಡ್ಕೊಳ್ತೀನಿ. ಎಂಥ ಅವಿವೇಕಿ. ಇವತ್ತು ನಾರಾಯಣ ಸ್ವಾಮಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಮಿದ್ಲಿಗೂ ನಾಲಿಗೆಗೂ ಸಂಬಂಧನೇ ಇಲ್ಲ, ತಪ್ಪೋಗ್ಬಿಟ್ಟಿದೆ, ಅದು ಲಿಂಕು ತಪ್ಪೋಗ್ಬಿಟ್ಟಿದೆ. ಅದರಿಂದ ಅವ್ರಿಗೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆನ ನಾವೆಲ್ಲ ದಲಿತ ಮುಖಂಡರು, ದಲಿತ ಸಂಘಟನೆಗಳು ಮತ್ತು ನಾವೆಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಅದನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಮತ್ತು ಇವರು ಯಾರು ವಿಜೇಂದ್ರನಂಥ ಭ್ರಷ್ಟ ಯಾರೂ ಕೂಡ ಇಲ್ಲ. ಅಂಥ ಭ್ರಷ್ಟ ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಆಗ್ಬೋದು, DK ಕುಮಾರ್ ಅವ್ರ ಬಗ್ಗೆ ಆಗ್ಬೋದು, ಮತ್ತು ದಲಿತ ನಾಯಕ, ಒಬ್ಬ ಯುವ ನಾಯಕ, ಬದ್ಧತೆ ಇರುವಂಥ ನಾಯಕ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ಯಾವ ರೀತಿ ನಿನಗೆ ಯೋಗ್ಯತೆ ಇದೆ ಮಿಸ್ಟರ್ ವಿಜೇಂದ್ರ, ನಾರಾಯಣ ಸ್ವಾಮಿ, ಅಶೋಕ್ ಮತ್ತು CT ರವಿ? ಮೊನ್ನೆ ಒಬ್ಬ ಹೆಣ್ಮಗಳು, ನೀನು ಎತ್ತ ತಾಯಿ ಹೆಣ್ಮಗಳು, ನಿಂಗೆ ಜನ್ಮ ಕೊಟ್ಟವಳು ಹೆಣ್ಮಗಳು, ನಿನ್ನ ಪಕ್ಕದಲ್ಲಿ ಪಾಪ ನಿನಗೆ ಸೌಲಭ್ಯ ನೋಡ್ಕೊಳ್ಳೋಳು ಹೆಣ್ಮಗಳು. ಅಂಥ ಹೆಣ್ಮಗಳಿಗೆ ಶಾಸನಸಭೆಯಲ್ಲಿ ಸಿಂಗಲ್ ವರ್ಡಲ್ಲಿ ಅಶ್ಲೀಲವಾದಂಥ ಪದವನ್ನು ಬಳಸಿ ಈಗ ನಿನ್ಗೆ ಹೇಳೋಕ್ಕೆ ನೀನು ಒಬ್ಬ ಕುಡುಕ, ನೀನು ಇಂಥವ್ರ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ಯೋಗ್ಯತೆ ಇದೆಯಾ ಮಿಸ್ಟರ್ CT ರವಿ? ಅದರಿಂದ BJPಗೆ ಧಿಕ್ಕಾರ ಕೂಗ್ತೇವೆ. BJPಯವ್ರ ವಿರುದ್ಧ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮುಖಾಂತರ ತಿಳಿಸಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ C ನರೇಂದ್ರ, DSS ಸಂಚಾಲಕ ಬಿಳಿಕೆರೆ ಸ್ವಾಮಿ, INTUC ರಾಜ್ಯ ಉಪಾಧ್ಯಕ್ಷ ನಾಗರಾಜ್, ಹಿನಕಲ್ ಮಂಜು, ಬಂಡಿಪಾಳ್ಯ ವಿಜಯ್, ದನಕಳ್ಳಿ ಪ್ರವೀಣ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು.